ವೈದ್ಯಾಧಿಕಾರಿಗಳ ನೇಮಕ ಹಗರಣದಲ್ಲಿ ಸಿಐಡಿ ತನಿಖೆ ಚುರುಕುಗೊಂಡಿದೆ. ನೇಮಕಾತಿಯಲ್ಲಿ ಆಯ್ಕೆಯಾದ ಎಲ್ಲ 329 ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇಂದೇ ವಿಚಾರಣೆಗೆ ಹಾಜರಾಗುವಂತೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಇಡಿ ದಾಳಿ ಬೆನ್ನಲ್ಲೇ ಅಭ್ಯರ್ಥಿಗಳಿಗೆ ಸಿಐಡಿ ನೋಟಿಸ್ ಅನ್ನ ನೀಡಿದೆ. ಇಡಿ ಮುಂದೆ ಕೆಲ ಅಭ್ಯರ್ಥಿಗಳ ತಪ್ಪೊಪ್ಪಿಗೆ ಬೆನ್ನಲ್ಲೇ ಸಿಐಡಿ ನೋಟಿಸ್ ಅನ್ನ ನೀಡಿರುವಂತದ್ದು. ಇಡಿ ದಾಳಿ ಬೆನ್ನಲ್ಲೇ ಸಿಐಡಿ ನೋಟಿಸ್ ನೀಡಿರೋದು ಯಾಕೆ ಅನ್ನೋ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಇಡಿ ದಾಳಿ ಬೆನ್ನಲ್ಲೇ ಮಾಫಿ ಸಾಕ್ಷಿಯಾಗೋಕೆ ಕೆಲ ಅಭ್ಯರ್ಥಿಗಳು ಮುಂದಾಗಿದ್ರು. ಇಡಿ ತನಿಖೆ ಚುರುಕಾಗ್ತಾ ಇದ್ದಂತೆ ಈಗ ಸಿಐಡಿಯಿಂದ ಎಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ. ಒಂದೇ ದಿನ 329 ಅಭ್ಯರ್ಥಿಗಳನ್ನ ಹೇಗೆ ವಿಚಾರಣೆ ಮಾಡುತ್ತೆ ಇಡಿ ಅನ್ನೋದು ಈಗ ಪ್ರಶ್ನೆಯಾಗಿರುವಂತದ್ದು. ಕೆಪಿಎಸ್ಸಿ ಹಗರಣದ ವಿಚಾರವಾಗಿ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗ ಸಿಐಡಿ 329 ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ. ಇನ್ನು ಈ ಮುಂಚೆ ಇಡಿ ದಾಳಿ ಸಂದರ್ಭದಲ್ಲಿ ಕೆಲ ಅಭ್ಯರ್ಥಿಗಳು ಮಾಫಿ ಸಾಕ್ಷಿಯಾಗ್ಲಿಕ್ಕೂ ಕೂಡ ಸಿದ್ಧರಾಗಿದ್ರು. ಪಶು ವೈದ್ಯಾಧಿಕಾರಿಗಳ ನೇಮಕ ಹಗರಣದಲ್ಲಿ ಸಿಐಡಿ ತನಿಖೆ ಚುರುಕುಗೊಂಡಿದೆ. ನೇಮಕಾತಿಯಲ್ಲಿ ಆಯ್ಕೆಯಾದ ಎಲ್ಲಾ 329 ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಲಾಗಿದ್ದು, ಇಂದೇ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದಾಗಿ ಎಲ್ಲ ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ಅಭ್ಯರ್ಥಿಗಳಿಗೆ ಸಿಐಡಿ ನೋಟಿಸ್ ಅನ್ನ ನೀಡಿತ್ತು. ಇಡಿ ಮುಂದೆ ಕೆಲ ಅಭ್ಯರ್ಥಿಗಳು ಈಗ ತಪ್ಪೊಪ್ಪಿಗೆಯನ್ನ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾಗ್ಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಇದರ ಬೆನ್ನಲ್ಲೇ ಸಿಐಡಿ ನೋಟಿಸ್ ಅನ್ನ ನೀಡಿದ್ದು. ಇಡಿ ದಾಳಿ ಬೆನ್ನಲ್ಲೇ ಸಿಐಡಿ ನೋಟಿಸ್ ಯಾಕೆ ನೀಡಿದೆ ಅನ್ನೋದು ಇಲ್ಲಿ ಒಂದ್ ರೀತಿಯ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. 400 ಪಶು ವೈದ್ಯಾಧಿಕಾರಿಗಳಿಗಾಗಿ ಜನವರಿ 8ರಂದು ಪರೀಕ್ಷೆ ನಡೆದಿರುತ್ತೆ. ಕೆಪಿಎಸ್ಸಿಯ 400 ಹುದ್ದೆಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿರೋದು ಈಗ ಬೆಳಕಿಗೆ ಬಂದಿದೆ. ಕೆಪಿಎಸ್ಸಿ ಅಕ್ರಮ ಬಯಲಿಗೆಳೆದಿದ್ದ ಕನ್ನಡಪ್ರಭ ಸುವರ್ಣ ನ್ಯೂಸ್ ಕೆಪಿಎಸ್ಸಿ ಹಗರಣದ ಬಗ್ಗೆ ಶುರುವಿನಿಂದಲೂ ಕೂಡ ನಿರಂತರವಾಗಿ ಸುದ್ದಿ ಬಿತ್ತರಿಸಿತ್ತು. ಕನ್ನಡಪ್ರಭ ಹಾಗೆ ಸುವರ್ಣ ನ್ಯೂಸ್ 80 ಲಕ್ಷ ಹಣ ಕೊಟ್ಟು ಹುದ್ದೆಗಳ ನೇಮಕಾತಿ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆರೋಪದ ಬೆನ್ನಲ್ಲೇ ವಿಧಾನಸೌಧ ಠಾಣೆಗೆ ಕೆಲ ಅಭ್ಯರ್ಥಿಗಳು ದೂರನ್ನ ಕೂಡ ನೀಡಿದ್ರು. ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯಲ್ಲೇ ಭಾರಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. 80 ಲಕ್ಷ ಒಂದು ಹುದ್ದೆಗೆ ಲಂಚ ಕೇಳಿದ್ದಂಥದ್ದು. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಲಂಚ ಕೊಟ್ಟವರಿಗೆ ತರಬೇತಿ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇನ್ನು ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ. ಚೇತನ್, ಈಗ ಈ ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಡೆವಲಪ್ಮೆಂಟ್ಗಳು ಆಗ್ತಾನೆ ಇದೆ ದಿನೇ ದಿನೇ. ಒಂದು ಅಭ್ಯರ್ಥಿಗೆ 80 ಲಕ್ಷ ಹಣವನ್ನ ತಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯ ಹಗರಣ ಆಗಿತ್ತು? ಈಗ ಒಂದೇ ಬಾರಿ ಅಷ್ಟು ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನ ನೀಡಿ ಒಂದೇ ದಿನ ವಿಚಾರಣೆ ಕರೆದಿದ್ದಾರೆ. ಒಂದೇ ದಿನ ಎಲ್ಲರನ್ನೂ ಯಾಕೆ ವಿಚಾರಣೆ ಕರೆದಿದ್ದಾರೆ ಅಂತ? ಅಮೃತ, ಅಂದರೆ ಇವಾಗ ಆಲ್ರೆಡಿ ಈ ಏನು 329 ಅಭ್ಯರ್ಥಿಗಳೇನಿದ್ರು ಇವರ ಒಂದು ಕಾರ್ಬನ್ ಕಾಪಿಗಳನ್ನು ಸಿಐಡಿ ವಶಕ್ಕೆ ಪಡ್ಕೊಂಡಿತ್ತು. ಮತ್ತು OMR ಶೀಟು ಮತ್ತು ಕಾರ್ಬನ್ ಕಾಪಿಗಳೇನಿದೆ ಅದೆರಡನ್ನೂ ಕೂಡ FSLಗೆ ತಾಳೆ ಹಾಕೋದಕ್ಕೆ, ಅಂದರೆ ಎರಡೂ ಕೂಡ ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು FSLಗೂ ಕೂಡ ಒಂದು ರವಾನೆಯನ್ನು ಮಾಡಿರುವಂಥದ್ದು. ಅಂದರೆ ಯಾವಾಗ ಈ ಒಂದು ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗುತ್ತೋ ಇಮ್ಮಿಡಿಯೇಟ್ಲಿ ಅಷ್ಟು ಜನರಿಗೂ ಕೂಡ ಇವರು ಕೂಡ ನೋಟಿಸನ್ನು ಕೊಡ್ತಾರೆ. ಇದೆಲ್ಲೋ ಒಂದು ಕಡೆ ಅಂದರೆ ಇಡಿ ಅಧಿಕಾರಿಗಳು ಒಂದು ವೇಳೆ ಅಭ್ಯರ್ಥಿಗಳನ್ನು ಅವರು ತಮ್ಮ ವಶಕ್ಕೆ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಏನಾದರೂ ಸಮಸ್ಯೆ ಆದರೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಒಂದು ನೋಟಿಸ್ ಕೊಟ್ಟಿರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಆದರೆ ಒಟ್ಟು 329 ಅಭ್ಯರ್ಥಿಗಳಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು. ಅದಲ್ದಿರ ಮತ್ತೆ ಇದೀಗ ನೋಟಿಸ್ ಅನ್ನು ಕೊಟ್ಟು ಹಿಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ಸಿಐಡಿ ಅಧಿಕಾರಿಗಳು ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಇದು ಸಿಐಡಿಯ ಇನ್ವೆಸ್ಟಿಗೇಷನ್ ಪಾರ್ಟ್. ಆದರೆ ಇನ್ನು ಇಡಿ ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ ಒಟ್ಟು 6ಕ್ಕೂ ಹೆಚ್ಚು ಮಂದಿ ಒಂದು ಅಪ್ರೂವಲ್ ಆಗೋದಕ್ಕೆ, ಅಂದರೆ ಈ ಒಂದು ಪ್ರಕರಣದಲ್ಲಿ ಮಾಫಿ ಆಗೋದಕ್ಕೆ ಒಂದು ಸಿದ್ಧತೆಯನ್ನು
ಅಭ್ಯರ್ಥಿಗಳು ಒಪ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಇಡೀ ಪ್ರಕರಣದಲ್ಲಿ ಯಾವಾಗ ಅಭ್ಯರ್ಥಿಗಳನ್ನು ಕರ್ಕೊಂಡೋಗಿ ಹೋಟೆಲ್ಲು ಮತ್ತು ರೆಸಾರ್ಟ್ಗಳ ಮೇಲೆ ಇಡಿ ಅಧಿಕಾರಿಗಳ ರೇಡನ್ನು ಮಾಡಿ ಅವರ ವಿರುದ್ಧದ ಒಂದು CCTV ಫುಟೇಜ್ಗಳಿರ್ಬೋದು, ಒಂದಷ್ಟು ಡಿಜಿಟಲ್ ಎವಿಡೆನ್ಸನ್ನು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಳ್ತಾರೋ ಆಗಲೇ ಅವರು ತಮ್ಮ ವಿರುದ್ಧ ಹೌದು ನಾವು ತಪ್ಪು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತಪ್ಪನ್ನು ಒಪ್ಕೊಂಡಿರುವಂಥದ್ದು. ಸದ್ಯಕ್ಕೆ 4 ಅಭ್ಯರ್ಥಿಗಳು ತಪ್ಪನ್ನು ಒಪ್ಕೊಂಡು ಅಪ್ರೂವಲ್ ಆಗೋದಕ್ಕೂ ಕೂಡ ಇಡಿ ಮುಂದೆ ರೆಡಿ ಇರುವಂಥದ್ದು. ಇದರ ಬೆನ್ನಲ್ಲೇ CIDದು ಕೂಡ ಪ್ರತ್ಯೇಕವಾದಂತಹ ಒಂದು ತನಿಖೆ ಈ ಒಂದು ಪ್ರಕರಣದಲ್ಲಿ ಆಗಿರುವಂಥದ್ದು. ಒಟ್ಟು 329 ಮಂದಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಅಂದರೆ ಈ ಹಿಂದೆ ಆ ಅಭ್ಯರ್ಥಿಗಳ OMR ಶೀಟು ಮತ್ತು ಕಾರ್ಬನ್ ಕಾಪಿ ಎರಡನ್ನೂ ಕೂಡ FSLಗೆ ಕಳಿಸಲಾಗಿತ್ತು ತಾಳೆ ಹಾಕೋದಕ್ಕೆ. ಆ ಒಂದು ರಿಪೋರ್ಟನ್ನು ತಗೊಂಡು ಇವತ್ತು ನೋಟಿಸ್ ಕೊಟ್ಟಿರುವಂತಹ ಸಾಧ್ಯತೆ ಹೆಚ್ಚಿಗೆ ಇರುವಂಥದ್ದು. ಹೀಗಾಗಿ ಇವತ್ತು ವಿಚಾರಣೆಯಲ್ಲಿ ಏನು ಹೇಳ್ತಾರೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಅಮೃತ. ಓಕೆ, ಧನ್ಯವಾದ ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.